ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ತಾವು ಏನ್ ನೋಡ್ತಾ ಇದ್ದೀರಿ, ಒಂದು ಸಾರಿಗೆಯವರು ಒಂದು ವಿವಿಧ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಏನಪ್ಪಾ ಅಂದ್ರೆ ಒಂದು ಮುಷ್ಕರವನ್ನ ಹಮ್ಮಿಸಿಕೊಂಡಿದ್ದಾರೆ. ಕರ್ನಾಟಕದ ಗಡಿ ಭಾಗವಾಗಿರುವಂತಹ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಬಸ್ ಸ್ಟಾಂಡ್ ನ ಒಂದು ದೃಶ್ಯಾವಳಿಗಳನ್ನ ತಾವು ನೋಡ್ಬೋದು. ಯಾವ ರೀತಿಯಾಗಿ ಬಸ್ ಸ್ಟಾಂಡ್ ಗಳಲ್ಲಿ ಬಸ್ ಗಳಿಲ್ಲದೆ ಒಂದು ಮಧ್ಯರಾತ್ರಿಯಿಂದ ಯಾವ ರೀತಿಯಾಗಿ ಬೇಕು ಅನ್ನುತ್ತದೆ ಬಸ್ ಸ್ಟಾಂಡ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ ಪ್ರಯಾಣಿಕರು ಕೂಡ ಬಂದ್ ಕೊಡ್ತಿದ್ದಾರೆ. ನಾವೆಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ಬೇಕು, ನಾವೆಲ್ಲೋ ಒಂದು ಬೇರೆ ಕಡೆ ಶಾಲೆಗೆ ಹೋಗ್ಬೇಕು, ಶಾಲೆ ಮಕ್ಕಳಾಗಿರ್ಬೋದು, ಕೆಲ್ಸಕ್ಕೆ ಹೋಗುವವರಿಗೆ ಯಾವ ರೀತಿಯಾದಂತ ಒಂದು ತೊಂದರೆ ಆಗ್ತಾ ಇದೆ. ಬನ್ನಿ ಹಾಗಾದ್ರೆ ಒಬ್ಬ ಪ್ರಯಾಣಿಕರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಾವ್ ಎಲ್ಲಿಗೆ ಹೋಗ್ಬೇಕಾಗಿತ್ತು ಸರ್? ಬೀದರ್ ಹೋಗ್ಬೇಕಾಗಿತ್ತು. ಬೀದರ್ ಹೋಗ್ಬೇಕಾದ್ರೆ ಎಷ್ಟು ಗಂಟೆಯಿಂದ ಕಾಯ್ತಿದ್ದೀರಿ ಸರ್ ಬಸ್ಗೋಸ್ಕರ? ಒಂದ್ ತಾಸ ಆಯ್ತು ಸರ್. ಒಂದ್ ತಾಸ ಆಯ್ತಾ? ಏನಿರೋ ಮುಷ್ಕರವಿದೆ ಅಂತ ಹೇಳಿ ಗೊತ್ತಾಗಿತ್ತ ತಮ್ಗೆ? ನನಗೇನು ಗೊತ್ತಿಲ್ಲ ರೀ. ಗೊತ್ತಿಲ್ವಾ? ಏಕಾಏಕಿಯಾಗಿ ಮುಷ್ಕರವಾಗಿದೆ, ಬಸ್ನಿಂದ ಸಮಸ್ಯೆ ಕೂಡ ಆಗ್ತಾ ಇದೆ. ಸುಮಾರು ರೀತಿಯಾದಂತ ಈ ರೀತಿಯಾದಂತ ಸಮಸ್ಯೆಯನ್ನ ತಾವು ನೋಡ್ತಾ ಇದ್ದೀರಾ. ಯಾಕಂದ್ರೆ ಒಂದು ಹುಮ್ನಾಬಾದ್ ನಲ್ಲಿರುವಂತಹ ಒಂದು ಬಸ್ ಸ್ಟಾಂಡ್ ಬೀದರ್ ಜಿಲ್ಲೆ ಗಡಿ ಭಾಗವಾಗಿರುವಂತಹ ಕರ್ನಾಟಕದ ಗಡಿ ಭಾಗವಾಗಿರುವಂತಹ ಬೀದರ್ ಜಿಲ್ಲೆಯ ಬಸ್ ಸ್ಟಾಂಡ್ ನಲ್ಲಿರುವಂತಹ ಒಂದು ಮಾಹಿತಿಯನ್ನ ನಾವು ನಿಮ್ಗೆ ಇವತ್ತಿನ ದಿನ ತೋರಿಸ್ತಾ ಇದ್ದೀವಿ. ಹೌದು ವೀಕ್ಷಕರೇ, ಇಲ್ಲಿ ಸರಿ ಸುಮಾರಾಗಿ ಬೀದರ್, ಕಲಬುರಗಿ, ಬೇರೆ ಬೇರೆ ಕಡೆ ಹೋಗುವಂತ ಬಹಳಷ್ಟು ಪ್ರಯಾಣಿಕರು ಏನಪ್ಪಾ ಅಂದ್ರೆ ಇಲ್ಲಿ ಬರ್ತಾ ಇದ್ರು. ಆದ್ರೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಏಕಾಏಕಿಯಾಗಿ ಏನು ಒಂದು ಸಾರಿಗೆ ಅವರು ಬಸ್ಗಳ ಮುಷ್ಕರವನ್ನ ಏನು ಹಮ್ಮಿಕೊಂಡಿದ್ರು ಅದರ ಪ್ರಯುಕ್ತವಾಗಿ ಯಾವ ರೀತಿಯಾದಂತ ಮುಷ್ಕರವಿದೆ ಅನ್ನೋದನ್ನ ತಾವು ನೋಡ್ಬಹುದು. ಬನ್ನಿ ನಾವು ಮತ್ತೋರ್ವರೊಂದಿಗೆ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ಯಾವ ರೀತಿಯಾಗಿ ಮುಷ್ಕರ ನಡೀತಾ ಇದೆ, ಬಸ್ ಬೆಳಗ್ಗೆಯಿಂದ ಕೂಡ ಯಾವ ರೀತಿಯಾಗಿ ಬರ್ತಾ ಇಲ್ಲ ಅನ್ನೋದರ ಬಗ್ಗೆ ಎಷ್ಟು ಬೆಳಗ್ಗೆಯಿಂದ ಎಷ್ಟು ಗಂಟೆಯಿಂದ ಬಸ್ ಬರ್ತಾ ಇಲ್ಲ ಸರ್? ಏನಕ್ಕೆ ಮಾರ್ನಿಂಗ್ ಒಟ್ಟೆ ಬಂದಿಲ್ಲ ಸರ್. ಒಟ್ಟ ಬಂದೇ ಇಲ್ಲ ಅಂದ್ರೆ ಮಧ್ಯರಾತ್ರಿಯಿಂದ ಮುಷ್ಕರ ಅನ್ನೋದು ಏನಾಗಿದೆ ಅಂತಂದ್ರೆ ಪ್ರಾರಂಭವಾಗಿದೆ ಅಂತ ಹೇಳ್ಬಹುದು. ಎಷ್ಟು ಇಲ್ಲಿ ಸರಿ ಸುಮಾರಾಗಿ ಬೆಳಗ್ಗೆ ಈ ಗಂಟೆಗೆ ಸುಮಾರು 8 ಗಂಟೆ ಆಗ್ತಾ ಇದೆ. ಸುಮಾರು ಇಲ್ಲಿ ಬಸ್ಗಳ ಸರಣಿನೇ ಇರ್ತಾ ಇತ್ತು, ಬಹಳಷ್ಟು ಇರ್ತಾ ಇತ್ತು. ಅಂದ್ರೆ ಹುಮ್ನಾಬಾದ್ ನಲ್ಲಿರುವಂತಹ ಬಸ್ ಪ್ರಯಾಣಿಕರ ಮಾತು. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.